ಇಲ್ಲ ಮಹಿಳೆಯರು ನಿನ್ನೆಗೆ ಅವರಿಗೆ ಅನ್ಯಾಯ ಮಾಡಿದಾರ, ಅದಕ್ಕೆ ವಿರೋಧ ಮಾಡಿದಾರ. ಆ ಬಿಲ್ ಪಾಸ್ ಮಾಡಕ್ಕೆ ಇವ್ರು ವೋಟ್ ಹಾಕಿಲ್ಲ. ಅದು ಪೊಲಿಟಿಕಲ್ ಚರ್ಚೆ ಆಗ್ತದ್ರ ಬೇರೆ. ಅದು ನಿನ್ನೆನೆ ತಂದಂತ ಬಿಲ್ಲನ್ನ ಮಹಿಳೆಯರಿಗೆ, ಬಿಜೆಪಿ ಮಹಿಳೆಯರಿಲ್ಲ, ಟೋಟಲ್ ಮಹಿಳೆಯರಿಗೆ. ಇಲ್ಲ ಬಿಜೆಪಿಗೆ ಯಾಕೆ ಆಗ್ತದೆ ಸರ್? ನಾವು ಆಲ್ರೆಡಿ ಅಧಿಕಾರದ ಕೇಂದ್ರದಾಗ ಅದಾರ ನಮ್ಮವರು. ಮೂರು ಕಾಯ್ದೆಗಳನ್ನು ಒಟ್ಟಿಗೆ ತಂದು ಇಲ್ಲಿ ಗೊಂದಲ ಮಾಡಿದ್ರು. ಒಂದನ್ನೇ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಏನಾರ ಒಂದು ಹೇಳ್ತಾರೆ ಸರ್ ಅವರು. ನಾಳೆಲ್ಲ ವಿರೋಧ ಪಕ್ಷ ಅವರು ಕರೆಕ್ಟ್ ಆಗಿ ಅಲ್ರಿ ಬಂಡೆ ಕಾಯ್ದೆಗಳನ್ನು ತಂದು ಈಗ ನಾರಿ ಶಕ್ತಿ ಆಗಿತ್ತು. ಅವರು ನೋಡ್ರಿ ಈಗ ಹೇಳ್ಬೇಕಾಗಿತ್ತು, ಒಪ್ಪ ಅದನ್ನು ಹೇಳಬೇಕಾಗಿತ್ತು. ಇದಕ್ಕೆ ನಮ್ದು ಹಿಂಗದ, ಇದಕ್ಕೆ ಹಿಂಗಂತ ಹೇಳಬೇಕಾಗಿತ್ತು. ಟೋಟಲ್ ಬಿಲ್ಲಿಗೆ ವಿರೋಧ ಮಾಡಿಬಿಟ್ರು ಅವರು, ಬಿದ್ದು ಹೋಗ್ಬಿಡ್ತದು. ಅವಾಗ ಸೀಟ್ ಮಾಡ್ತಾರೆ ಸರ್. ಸರ್ ಈಗ ಕರೆಕ್ಟ್ ಸರ್. ನಾವು ನಂದು ಒಂದು ಅನುಭವ ಆಗುತ್ತೆ. ಯಾಕೆ ನಾನು MLA ಆದ್ಮೇಲೆ ಒಂದ್ಸಲ ವಿಂಗಡಣೆ ಆಗೈತೆ ಒಂದ್ಸಲ. ಕ್ಷೇತ್ರಗಳು ಹೆಚ್ಚಾಗಿಲ್ಲ, ಅದು ಆ ಕಡೆ ಈ ಕಡೆ ಮಾಡಿದ್ರಲ್ಲ. ಅವಾಗಿದ್ದೆ ನಾನು ಸ್ವಲ್ಪ MLA ಇದ್ದೆ ಆ ಟೈಮ್ದಾಗ. ಜನಸಂಖ್ಯೆ ಆಧಾರದ ಮೇಲೆ ಸೀಟ್ಗಳು ಹೆಚ್ಚು ಕಡಿಮೆ ಆಗ್ತಾವ, ಮೀಸಲಾತಿ ಸಂಬಂಧ ಬರಂಗಿಲ್ಲ. ಸೀಟ್ ಹೆಚ್ಚು ಕಡಿಮೆ ಮಾಡೋದು ಜನಸಂಖ್ಯೆ ಸೆನ್ಸಸ್ ಬಂದ ಮ್ಯಾಗ. ಆದ್ರೆ ಮೀಸಲಾತಿಗೆ ಜನಸಂಖ್ಯೆ ಸಂಬಂಧ ಬರಂಗಿಲ್ಲ. ಮೀಸಲಾತಿ ಮೊದಲು ಪಾಸ್ ಮಾಡಬೇಕಾಗಿತ್ತು ನಿನ್ನೆ. ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರಗಳು ಎಷ್ಟು ಹಾಕವ ಇನ್ನೂ ಬಂದಿಲ್ಲ ಸರ್. 2007 ಕಂಪ್ಲೀಟ್ ಆಗಬೇಕು. 2007 ಕಂಪ್ಲೀಟ್ ಆದ್ಮ್ಯಾಗನೇ ಜನಗಣತಿದು ವರದಿ ಸರ್ಕಾರಕ್ಕೆ ಬರ್ತೈತಿ. ಅವಾಗ ಇವ್ರ ಸೀಟ್ಗಳು ದಕ್ಷಿಣಕ್ಕೆ ಉತ್ತರಕ್ಕೆ ಎಲ್ಲಿ ಹೆಚ್ಚು ಹಾಕವೋ, ಎಲ್ಲಿ ಕಮ್ಮಿ ಹಾಕವೋ, ಅಥವಾ ಇದು 500 ಹೋಗಿಸಿಂದ 800 ಹಾಕವೋ, 900 ಹಾಕೋ, ಅವಾಗ ನಿರ್ಧಾರ ಹಾಕವ. ಅದಕ್ಕೆ ಮಹಿಳಾ ಮೀಸಲಾತಿ ವಿಧೇಯಕ ಏನಿದು ಮಂಡನೆ ನಿನ್ನೆ ಮಾಡಿದ್ರು, ಮಹಿಳಾ ಮೀಸಲಾತಿ ತರಬೇಕಂತ ಮಾಡಿ ಇದಕ್ಕೆ ವಿರೋಧ ಮಾಡ್ಯಾರ. ಜನಗಣತಿ ಬಂದಾಗ ಅವ್ರ ಸೀಟ್ಗಳು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತವೆ, ತಾರತಮ್ಯ ಮಾಡ್ತಾರೆ, ಹಂಗೆ ಹಿಂಗಂತ ಅವ್ರಲ್ಲಿ ಏನು ಸಂಶಯ ಅದಲ್ಲ. ಅದಕ್ಕೆ ಮುಂದೆ ಇದ್ದೇ ಇರ್ತದೆ. ಆದ್ರೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡ್ತಾರೆ. ಹೇಳ ಬಾಣಂತಿಯರ ಸಾವು ಸಿಕ್ಕಾಪಟ್ಟೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಡೀತೀವಿ. ಬಾಣಂತಿಯರ ಸಾವು ನೋಡಿ ಸರಣಿಯಾಗಿ ಆಗ್ತಾವೆ. ಅವಾಗ ಹಿಂಗೆ ಬೇರೆ ಬೇರೆ ಕಡೆ ಆಗ್ಯದಾವ. ಆದ್ರೆ ಭಾರತೀಯ ಜನತಾ ಪಕ್ಷ ಮಹಿಳೆಯರ ಸಂಬಂಧ ಹಿಂದಕ್ಕೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು. ಭಾಗ್ಯಲಕ್ಷ್ಮಿ ಅಂತ ಯೋಜನೆ ತಂದಿದ್ದೇ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರ ಬಂದ ಮೇಲೆ, ಅದು ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ. ಈಗ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಕೂಡ ನಾರಿ ವಂದನ ಇದಿರ್ಬೋದು, ಬೇಟಿ ಪಡಾವ್ ಬೇಟಿ ಈ ರೀತಿ ಭಾಳಷ್ಟು ಕಾರ್ಯಕ್ರಮ ತಂದಾರ. ಅವೆಲ್ಲ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಕೋತ ಭಾಳಷ್ಟು ಅದ. ಅದ್ರ ಬಗ್ಗೆ ಮಾತಾಡಕ್ಕೆ ಪತ್ರಿಕಾ ಸಭೆ ಕರೆದಿದ್ದೇ ನಾವು. ನಿನ್ನೇನು ಒಂದು ಕೈಘಟನೆ ನಡೀತು ಪಾರ್ಲಿಮೆಂಟ್ನಲ್ಲಿ. ಇದು ಕೂಡ ಒಂದು ಭಾಳ ಕೆಟ್ಟ ಒಂದು ಬೆಳವಣಿಗೆ. ಇವತ್ತೊಂದು ಏನೋ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ನಿನ್ನೆ ಎಲ್ಲರೂ ಶೇರ್ ಮಾಡಬೇಕಾಯ್ತು. ಆ ಶ್ರೇಯಸ್ಸು ಎಲ್ಲರೂ ಸಿಗ್ತಿತ್ತು. ಅವ್ರು ನೋಡ್ರಿ ಕಾಂಗ್ರೆಸ್ದವರು ಎಲ್ಲರೂ ಸೇರಿಕೊಡಿ ಇನ್ನು ಬೆಂಬಲ ಮಾಡಿಬಿಟ್ರೆ ಎಲ್ಲರೂ ಕೂಡ ಮಾಡ್ಯಾರಪ್ಪ ಅನ್ನುವಂಥದ್ದು ಆಗ್ತಿತ್ತು. ಇವ್ರು ಏನೋ ಕೇಂದ್ರ ಸರ್ಕಾರ BJP ಅದ, ಅವ್ರಿಗೆ ಶ್ರೇಯಸ್ ಅಂತ ತಿಳ್ಕೊಂಡು ಒಂದು ಯಾವುದೋ ಇಟ್ಕೊಂಡು ಏನೋ ನೆಮ ಇಟ್ಕೊಂಡು ಇದು ಮುಂದೆ ತಲುಪು ಮಾಡ್ಯಾರ. ಮೊದಲು ಮಹಿಳಾ ಮೀಸಲಾತಿನ ಪಾಸ್ ಮಾಡಿ ಒಂದು ವಿಂಗಡಣೆ, ಮರು ವಿಂಗಡಣೆ, ಡಿಲಿಮಿಟೇಷನು ಏನದಲ್ಲ ಅದಕ್ಕೆ ಚರ್ಚೆ ಮುಖಾಂತರ ಮಾಡಲಿ. ಅದು ಮಾಡಿದ್ದು ಭಾಳ ದೊಡ್ಡ ಪ್ರಮಾಣದ ಮಹಿಳೆಯರಿಗೆ ಅಪಮಾನ ಮಾಡ್ಯಾರ, ತಾಯಂದಿರಿಗೆ ಅಪಮಾನ ಆಗ್ಯದ. ರಾಜಕೀಯವಾಗಿ ಅವ್ರು ಸಮಾನತೆ ಕೊಡುವಂಥ ಪ್ರಯತ್ನ ನರೇಂದ್ರ ಮೋದಿಯವರು ಮಾಡಿದಂಥ ಕಾರ್ಯಕ್ಕೆ ಇವೆಲ್ಲರೂ ಕೂಡ ಹಿನ್ನಡೆ ಮಾಡ್ಯಾರ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಇವರೇ ಮಾಡಿದಂಥ ಒಂದೇನು ನಿನ್ನೆ ಬೆಂಬಲ ಕೊಡಲಾರ್ದಕ್ಕೆ ಅವರಿಗೆ ನಾನು ಆ ಕ್ರಮಕ್ಕೆ ಖಂಡನೆಯನ್ನು ಭಾರತೀಯ ಜನತಾ ಪಕ್ಷದಿಂದ ಮಾಡ್ಲಿಕ್ಕೆ ಬಯಸ್ತಾರೆ. ರೈಟ್, ಸಾಕು. ಈ ಧ್ವನಿ ಇದ್ರಾಗ ಸೇರ್ಸ್ಬೇಡ್ರಿ ಸರ್, ದಯವಿಟ್ಟು ತಪ್ಪಿ ಬೇಡ್ರಿ. ಅದು ಈ ಸಲ ಶಬರಿಮಲೆ ಬರ್ತಲ್ಲ ಅವಾಗ ಕೇಳತ್ತೀರಿ. ಬೇಟಿ ಬಚಾವ್ ಬಗ್ಗೆ ಮಾತಾಡಿದ್ರಿ. NCRB ಡೇಟಾ ಪ್ರಕಾರ ಹೈಯೆಸ್ಟ್ ಕ್ರೈಮ್ ಮಹಿಳೆಯ ವಿರುದ್ಧ ಕೇಸ್ ಆಗಿರೋದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಇರೋದು ಸೆಂಟ್ರಲ್ ಗವರ್ಮೆಂಟ್ ಮೇಂಟೈನ್ ಮಾಡ್ತದೆ. ಹೈಯೆಸ್ಟ್ ಮಹಿಳೆಯರ ವಿರುದ್ಧ ಆಗಿದ್ದು ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್. ಇದು ಒಳ್ಳೆ ರೀತಿಯಿಂದ ನಮ್ಮೆಲ್ಲ ಮತದಾರರು ಸ್ಪಂದನೆ ಮಾಡ್ಯಾರ. ಬಸವನಗೌಡರು ಬಂದು ಪ್ರಚಾರ ಮಾಡ್ಯಾರ, ಎಲ್ಲ ಆಗೈತಿ ಬಿಜೆಪಿಗೆ ಅಂತ ನೋಡ್ರಿ. ಬಸವನಗೌಡರು ಕ್ರೆಡಿಟ್ ಹೋಗ್ತದೆ ಅಂತ ಅವ್ರಿಗೆ ಯಾಕೆ ಕ್ರೆಡಿಟ್ ಹೋಗ್ತದ? ಲಕ್ಷಾಂತರ ಕಾರ್ಯಕರ್ತರು ಕೆಲಸ ಮಾಡ್ಯಾರ. ನೂರಾರು ಜನರು ಇವತ್ತು ಭಾರತೀಯ ಜನತಾ ಪಕ್ಷ ಲೀಡರ್ಗಳು ಇವತ್ತು ಇಡೀ ರಾಜ್ಯದ ಎಲ್ಲ ನಾಯಕರು ಬಂದು ಅಲ್ಲಿ ಕಾರ್ಯ ಮಾಡ್ಯಾರ.
ಹಲವಾರು ನಮ್ಮ ಸಂಘಟನೆಗಳು ಇವತ್ತು ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ಯಾರ. ಇವರು ಒಬ್ಬರು ಬಂದ್ರಿಂದ ಅದು ಗೆಲ್ತಿತ್ತು ಒಂದು ಸೋಲ್ತಿತ್ತು ಅನ್ನುವಂಥದ್ದಲ್ಲ, ಎಲ್ಲರೂ ಮಾಡ್ಯಾರ. ಅವರು ತಮ್ಮ ಫ್ರೆಂಡ್ಶಿಪ್ ಅವ್ರ ವೈಯಕ್ತಿಕ ಸಂಬಂಧ ಇಟ್ಕೊಂಡು ಅವ್ರು ಬಂದು ಕೆಲಸ ಮಾಡ್ಯಾರ. ಅದಕ್ಕೇನು ಅವ್ರಿಗೆ ಯಾರು ಬಾ ಅನ್ನೋಂದಿಲ್ಲ, ಅವ್ರಿಗೆ ಬ್ಯಾಡ ಒಂದಿಲ್ಲ. ಆಕ್ಚುಲಿ ಅಸಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಬಸನಗೌಡರೇ ಹಿಂದಿದ್ರು, ಬಸನಗೌಡರು ಹೋದಲೆಲ್ಲ ಜನಾನೇ ಸೇರ್ತಿದ್ರು. ಅವ್ರು ಹೇಳ್ಯಾರ, ಇವರೆಲ್ಲ ಅದನ್ನೇ ಅವ್ರು ಹೇಳ್ತಾರೆ ನೋಡ್ರಿ. ಅವ್ರದ್ದೇ ಆದಂಥ ಒಂದು ಸ್ಟೈಲ್ನ ಅವ್ರು ಹೇಳ್ತಾರೆ. ಯಾರು 4 ಮಂದಿ ಮುಖ್ಯಮಂತ್ರಿಗಳು ಹೋದ್ರೂ 1000 ಮಂದಿ ಸೇರಂಗಿಲ್ಲ. ನಾವು ಹೋದಲ್ಲಿ 10,000 ಯಾರು ಹೋಗಿ ತಲೆ ಎಣ್ಸಕ್ಕಾಗ್ತದ ಅಲ್ಲಿ ಹೋಗಿ. ಅವ್ರು ಅದಾವ ಕ್ಯಾಮ್ರಾ ಮನೆಗಳು ಅದಾವ, ಮ್ಯಾಗ ತಲೆ ಮ್ಯಾಗಿಂದು ಬಡ್ಡೆ ಅಂದು ಹಾಯ್ಸಿ ಹೊಡಚ್ಚಿ ಮಂದಿ ಮಕ್ಕಳಿಂದ ತೋರಿಸಿ 10,000 ಮಂದಿ ಕೂಡ ಹೇಳ್ತಾರೆ. ಅವ್ರದ್ದೊಂದು ಸ್ಟಾಫ್ ಅದ, ಅವ್ರದ್ದೊಂದು ಸಿಬ್ಬಂದಿ ಇರ್ತದೆ, ಎಲ್ಲಿ ಬೇಕಾದ್ರೆ ಅವ್ರ ಬ್ಯಾಂಕ್ ಅದ. ಅವ್ರು ಹೆಂಗೆ ಕ್ಯಾಮ್ರಾ ಹೊಡೆದು ಮಂದಿ ಮಕ್ಕಳು ಕಾಣಿಸ್ತಾರೆ, ಅದು ಹೊಡೆದು ತೋರಿಸ್ತಾರೆ. ಅದು ಕಿಂದಾಡಿ ಇಲ್ಲಿ ಹೊರ ಬಂದು ಕೇಳ್ರಿ ಅದು ಹೇಳ್ತೀನಿ. ಈಗ ಅದು ಪ್ರೆಸ್ ಮೀಟ್ ಬೇರೆ ಅದ. ಏನಾಯ್ತೀನಿ ನಾನು ಈ 3 ದಿನದಿಂದ ಪ್ರೆಸ್ ಮೀಟ್ ಕರೆಯೋದೀನಿ. ಅವಾಗ ಇನ್ನಾಗ ಹೇಳಿದ್ರೆ ಬಾಗಲಕೋಟ ಎಷ್ಟು ಸಂಖ್ಯೆಯಲ್ಲಿ ಕುಡಿಯುತ್ತೆ ಅನ್ನೋದು ಎಲ್ಲ ಅಲ್ಲಿ ತಂದಿ ನಾನು ಎರಡು BJP ಗೆಲ್ತಾವೆ. ದಾವಣಗೆರೆ ನೋಡ್ರಿ, ಈಗೇ ನೋಡಾತಿರಿ ಕಾಂಗ್ರೆಸ್ದವರು ಆ ಎಲ್ಲ ಅಲ್ಪಸಂಖ್ಯಾತ ಲೀಡರ್ಗಳನ್ನು ಪಕ್ಷದ ಉಚ್ಚಾಟನೆ ಮಾಡತ್ತಾರ. ಆ MLC ಮೇಗೂ ಕ್ರಮ ತಗೊಂಡಾರ. ಇದರರ್ಥ ಏನೋ ಅವ್ರಿಗೆ ಗೊತ್ತಾಗ್ಯದ ಇವ್ರು ಕಾಂಗ್ರೆಸ್ ಮಾಡಿಲ್ಲ, ನಮ್ಮ ಸೋಲು ಒಪ್ಕೊಂಡ್ಬಿಟ್ರವರು. ಪಕ್ಷದ ಅಧ್ಯಕ್ಷರು ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಅಲ್ಲಿಯೇ ಅಲ್ಪಸಂಖ್ಯಾತ ಲೀಡರ್ಗಳನ್ನು, ರಾಜ್ಯದ ಕೆಲವೊಬ್ಬರು ಲೀಡರ್ಗಳನ್ನು ಕ್ರಮ ತಗೊಳ್ಳುವಂಥದ್ದು, ಪಕ್ಷದ ಹೊರಹೋಗೋದು ಮಾಡತ್ತಾರ. ಅವ್ರು ಹತಾಶಾಗ್ಯಾರ. ಅವ್ರು ನಿಶ್ಚಿತವಾಗಿ ಗೊತ್ತಾಗ್ಯದ ನಾವು ಸೋಲ್ತೀವಿ ತಿಳ್ಕೊಂಡು ಅಡ್ವಾನ್ಸ್ ಕ್ರಮ ತಗೋತ ಹೊಂಟ್ಬಿಟ್ಟಾರ. ಯಾರು ಬರ್ತೀನಿ ಅವ್ರು ಹೇಳ್ರಿ. ಅವ್ರು ಸ್ವಂತ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ಯಾರ. ಸ್ವಂತ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರು ಬರ್ತೀನಿ ಅಂತ ಹೇಳಿಲ್ಲ, JCB ಮಾಡ್ತೀನಿ ಅಂತ ಹೇಳ್ಯಾರ. ಏನೇನ್ರಿ ಅದು ಬೆಂಗಳೂರು ಸ್ಟ್ಯಾಂಡ್ನಾಗ ಹೇಳ್ತೀನಿ. ಇಲ್ಲಿ ಬೇಡ, ಇದೆಲ್ಲ ವ್ಯವಸ್ಥೆ ಹಾಳಾಕದ. ಪಾರ್ಟಿ ಇದಕ್ಕೆ ಈ ಸ್ಟೇಟ್ಮೆಂಟ್ ಹಾಳಾಕದ ಈ ಬ್ಯಾಡಿಗೆ. ಯಾಕ್ರಿ ಸರ್ ಈಗ ಬೇಡ ಒಟ್ಟು ಒಮ್ಮೆ ಕೇಳತ್ತಿತ್ತ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲ ಅಂದ್ರೂ ಬಂದು ಪ್ರಚಾರ ಮಾಡ್ಯಾರ. ಒಂದ್ ವೇಳೆ ಗೆದ್ರೆ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಗೆದ್ರೆ ಪಕ್ಷಕ್ಕೆ ಹೋಗ್ತದ, ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತದೆ. ಯಾರು ಸಂಬಂಧನೆ ಪಡಂಗಿಲ್ಲ. ರಾಜ್ಯಾಧ್ಯಕ್ಷ 4 ದಿವಸ ಅಲ್ಲಿ ವಾರಗಟ್ಟೆ ಅಲ್ಲಿ ಆದ್ರೆ ರಾಜ್ಯಾಧ್ಯಕ್ಷ ಅಲ್ಲಿ ಬರ ಹೇಳ್ತೀನಿ ನಡೀನಿ. ಇಲ್ಲ ಮಹಿಳೆಯರು ನಿನ್ನೆಗೆ ಅವರಿಗೆ ಅನ್ಯಾಯ ಮಾಡಿದಾರ, ಅದಕ್ಕೆ ವಿರೋಧ ಮಾಡಿದಾರ. ಆ ಬಿಲ್ ಪಾಸ್ ಮಾಡಕ್ಕೆ ಇವ್ರು ವೋಟ್ ಹಾಕಿಲ್ಲ. ಅದು ಅಲ್ಲಿ ಅದು ಪೊಲಿಟಿಕಲ್ ಚರ್ಚೆ ಆಗ್ತದ್ರ, ಅದು ಬೇರೆ. ಅದು ನಿನ್ನೆನೆ ತಂದಂತ ಬಿಲ್ಲನ್ನ ಮಹಿಳೆಯರಿಗೆ, BJP ಮಹಿಳೆಯರಿಲ್ಲ, ಟೋಟಲ್ ಮಹಿಳೆಯರಿಗೆ. ಬಿಜೆಪಿಗೆ ಆಯ್ತು ಅಂತ ಎಲೆಕ್ಷನ್ ಇಲ್ಲ BJPಗೆ ಯಾಕೆ ಆಗ್ತದೆ ಸರ್? ನಾವು ಆಲ್ರೆಡಿ ಅಧಿಕಾರದ ಕೇಂದ್ರದಾಗ ಅದಾರ ನಮ್ಮವರು. ಆ ಕಾಯ್ದೆಗೆ ಇಲ್ಲಿ ಎರಡಲ್ಲ 3 ಕಾಯ್ದೆಗಳನ್ನು ಒಟ್ಟಿಗೆ ತಂದು ಇಲ್ಲಿ ಗೊಂದಲ ಮಾಡಿದ್ರು. ಒಂದನ್ನೇ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಏನಾರ ಒಂದು ಹೇಳ್ತಾರೆ ಸರ್ ಅವರು. ನಾಳೆಲ್ಲ ವಿರೋಧ ಪಕ್ಷ ಅವರು ಕರೆಕ್ಟ್ ಆಗಿ ಹೇಳಿದ್ರು. ಅಲ್ರಿ ಬಂಡೆ ಕಾಯ್ದೆಗಳನ್ನು ತಂದು ಈಗ ನಾರಿ ಶಕ್ತಿ ಆಗಿತ್ತು. ಅವರು ನೋಡ್ರಿ ಈಗ ಹೇಳ್ಬೇಕಾಗಿತ್ತು, ಒಪ್ಪ ಅದನ್ನು ಹೇಳಬೇಕಾಗಿತ್ತು. ಇದಕ್ಕೆ ನಮ್ದು ಹಿಂಗದ, ಇದಕ್ಕೆ ಹಿಂಗಂತ ಹೇಳಬೇಕಾಗಿತ್ತು. ಟೋಟಲ್ ಬಿಲ್ಲಿಗೆ ವಿರೋಧ ಮಾಡಿಬಿಟ್ರು ಅವರು, ಬಿದ್ದು ಹೋಗ್ಬಿಡ್ತದು. ಅವಾಗ ಸೀಟ್ ಮಾಡ್ತಾರೆ ಸರ್. ಈಗ ಕರೆಕ್ಟ್ ಸರ್. ನಾವು ನಂದು ಒಂದು ಅನುಭವ ಆಗುತ್ತೆ. ಯಾಕಂದ್ರೆ ನಾನು MLA ಆದ್ಮೇಲೆ ಒಂದ್ಸಲ ವಿಂಗಡಣೆ ಆಗೈತೆ. ಒಂದ್ಸಲ ಕ್ಷೇತ್ರಗಳು ಹೆಚ್ಚಾಗಿಲ್ಲ, ಅದ್ರ ಆ ಕಡೆ ಮಾಡಿದ್ರಲ್ಲ. ಅವಾಗಿದ್ದೆ ನಾನು ಸ್ವಲ್ಪ MLA ಇದ್ದೆ. ಆ ಟೈಮ್ದಾಗ ಜನಸಂಖ್ಯೆ ಆಧಾರದ ಮೇಲೆ ಸೀಟ್ಗಳು ಹೆಚ್ಚು ಕಡಿಮೆ ಆಗ್ತಾವ, ಮೀಸಲಾತಿ ಸಂಬಂಧ ಬರಂಗಿಲ್ಲ. ಸೀಟ್ ಹೆಚ್ಚು ಕಡಿಮೆ ಮಾಡೋದು ಜನಸಂಖ್ಯೆ ಸೆನ್ಸಸ್ ಬಂದ ಮ್ಯಾಗ. ಆದ್ರೆ ಮೀಸಲಾತಿಗೆ ಜನಸಂಖ್ಯೆ ಸಂಬಂಧ ಬರಂಗಿಲ್ಲ. ಮೀಸಲಾತಿ ಮೊದಲು ಪಾಸ್ ಮಾಡಬೇಕಾಗಿತ್ತು ನಿನ್ನೆ. ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರಗಳು ಎಷ್ಟು ಹಾಕವ ಇನ್ನೂ ಬಂದಿಲ್ಲ ಸರ್. 2007 ಕಂಪ್ಲೀಟ್ ಆಗಬೇಕು. 2007 ಕಂಪ್ಲೀಟ್ ಆದ್ಮ್ಯಾಗನೇ ಜನಗಣತಿದು ವರದಿ ಸರ್ಕಾರಕ್ಕೆ ಬರ್ತೈತಿ. ಅವಾಗ ಇವ್ರ ಸೀಟ್ಗಳು ದಕ್ಷಿಣಕ್ಕೆ ಉತ್ತರಕ್ಕೆ ಎಲ್ಲಿ ಹೆಚ್ಚು ಹಾಕವೋ, ಎಲ್ಲಿ ಕಮ್ಮಿ ಹಾಕವೋ, ಅಥವಾ ಇದು 500 ಹೋಗಿಸಿಂದ 800 ಹಾಕೋ, 900 ಹಾಕೋ, ಅವಾಗ ನಿರ್ಧಾರ ಹಾಕವ. ಅದಕ್ಕೆ ಮಹಿಳಾ ಮೀಸಲಾತಿ ವಿಧೇಯಕ ಏನಿದು ಮಂಡನೆ ನಿನ್ನೆ ಮಾಡಿದ್ರು, ಮಹಿಳಾ ಮೀಸಲಾತಿ ತರಬೇಕಂತ ಮಾಡಿ ಇದಕ್ಕೆ ವಿರೋಧ ಮಾಡ್ಯಾರ. ಜನಗಣತಿ ಬಂದ್ಮ್ಯಾಗ ಅವ್ರ ಸೀಟ್ಗಳು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತವೆ, ತಾರತಮ್ಯ ಮಾಡ್ತಾರೆ, ಹಂಗೆ ಹಿಂಗಂತ ಅವ್ರಲ್ಲೇನು ಸಂಶಯ ಅದಲ್ಲ. ಅದಕ್ಕೆ ಮುಂದಿದ್ದೇ ಇರ್ತದೆ. ಆದ್ರೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡ್ತಾರೆ ಯಾರು ಹೇಳ